ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ 1,60,000 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೊಸಕೋಟೆಯಲ್ಲಿ ಅದ್ದೂರಿ ಅಭಿನಂದನಾ ಸಮಾರಂಭ ಹಾಗೂ ಔತಣಕೂಟ ಏರ್ಪಡಿಸಲಾಗಿತ್ತು. ಮಾಜಿ ಸಚಿವ ಎಂಟಿಬಿ ನಾಗರಾಜು, ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಚಿಕ್ಕಹುಲ್ಲೂರು ಕೆ ಸತೀಶ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅಭಿನಂದನಾ ಸಮಾರಂಭದಲ್ಲಿ ಅನುಗೊಂಡನಹಳ್ಳಿ ಹೋಬಳಿಯ ಯುವ ಮುಖಂಡರಾದ ಸಿದ್ದನಾಪುರ ಸಂತೋಷ್, ತಿರುವರಂಗ ನಾರಾಯಣಸ್ವಾಮಿ, ಕೊರಳೂರು ಶಂಕರೇಗೌಡ, ಚನ್ನಸಂದ್ರ ನಾಗರಾಜು ಸೇರಿದಂತೆ ಹಲವಾರು ಮುಖಂಡರು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸ್ವಾಗತಿಸಿದ್ದಾರೆ. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಹೊಸಕೋಟೆ ತಾಲೂಕಿನ ಮುಖಂಡರು ಹಾಗೂ ಅನುಗೊಂಡನಹಳ್ಳಿ ಹೋಬಳಿಯ ಯುವ ಮುಖಂಡರಾದ ಸಿದ್ದನಾಪುರ ಸಂತೋಷ್, ತಿರುವರಂಗ ನಾರಾಯಣಸ್ವಾಮಿ, ಕೊರಳೂರು ಶಂಕರೇಗೌಡ, ಬಾಗೂರು ಶ್ರೀನಿವಾಸ್, ದೇವನಗುಂದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಭಾರೀ ಗಾತ್ರದ ಹೂವಿನ ಹಾರಗಳೊಂದಿಗೆ ಅಭಿನಂದಿಸಿದ್ದಾರೆ. ಬಳಿಕ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಇಲ್ಲಿನ ಕಾಂಗ್ರೆಸ್ ಶಾಸಕರು 20,000ಕ್ಕೂ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀಡುತ್ತೇವೆ ಎಂದಿದ್ದರು. ಆದರೆ ಕೇವಲ 2,300 ಮತಗಳನ್ನು ಮಾತ್ರ ನೀಡಿದ್ದಾರೆ ಅಷ್ಟೇ. ನಾನು ಸಂಸದನಾಗಲು ಎಂಟಿಬಿ ನಾಗರಾಜಣ್ಣನವರೇ ಕಾರಣ. ನನ್ನ ಉಸಿರು ಇರುವವರೆಗೂ ನಾನು ಅವರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು. ಇವತ್ತು ಹೊಸಕೋಟೆ ಕ್ಷೇತ್ರದಲ್ಲಿ ಇಷ್ಟು ಮತಗಳು ಬರುತ್ತೆ ಅಂತೇಳಿ ಬಹುಶಃ ಯಾರೂ ಕೂಡ ತಿಳ್ಕೊಂಡಿರ್ಲಿಲ್ಲ. ಆದರೆ ನಿಮ್ಮೆಲ್ಲರ ಶ್ರಮ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರ ಒಗ್ಗಟ್ಟಿನ ಹೋರಾಟ, ಧೀಮಂತ ನಾಗರಾಜಣ್ಣವರ ನಾಯಕತ್ವ ಇದಕ್ಕೆ ಕಾರಣ ಅಂತ ನಾನು ಹೇಳಲೇಬೇಕಾಗ್ತದೆ. ರಾಜಕಾರಣದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ ಇದು ನನಗೆ ಪುನರ್ಜನ್ಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಪುನರ್ಜನ್ಮಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಕೆಲವರು ಪ್ರಮುಖ ಕಾರಣವನ್ನ ಕೊಟ್ಟಿದ್ದೇನೆ. ಅಂತಹ ಪ್ರಮುಖ ರೂವಾರಿಗಳು ಇವತ್ತು ನನ್ನ ಹಿರಿಯ ಸಹೋದರ ಸಮಾನರಾಗಿರ್ತಕ್ಕಂಥ ಎಂಟಿಬಿ ನಾಗರಾಜಣ್ಣವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ನಿಮಗೆ ಅವತ್ತೇ ಮಾತು ಕೊಟ್ಟಿದ್ದೆ, ನನ್ನನ್ನ ಎಂಪಿ ಮಾಡಿ ನೀವು ಈ ಕ್ಷೇತ್ರಕ್ಕೆ ಮಾನ್ಯ ನಾಗರಾಜಣ್ಣವ್ರ ಜೊತೆ ಸೇರ್ಕೊಂಡು, ನಮ್ಮೆಲ್ಲ ಮುಖಂಡರುಗಳ ಜೊತೆ ಸೇರ್ಕೊಂಡು ನಿಮಗೆ ಎಂಪಿ ಆಗಿ MLA ಆಗಿ ಕೂಡ ನಾನು ಕೆಲಸ ಮಾಡ್ತೇನೆ. ಬಳಿಕ ಮಾಜಿ ಸಚಿವ ಎಂಟಿಬಿ ನಾಗರಾಜು ಮಾತನಾಡಿ, ಸುಧಾಕರ್ ಅವರು ನಮ್ಮ ತಾಲೂಕಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೆ, ಹೆಚ್ಚಿನ ಅಭಿವೃದ್ಧಿ ಮಾಡುತ್ತಾರೆ ಹಾಗೂ ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಇಬ್ಬರು ತಯಾರಿ ಮಾಡಿಕೊಳ್ಳುತ್ತೇವೆ ಎಂದರು. ನಮ್ಮ ತಾಲೂಕು ವತಿಯಿಂದ ಅಭಿನಂದನೆ ಸಮಾರಂಭ ಮಾಡಬೇಕಂತೇಳಿ ಭಾರತೀಯ ಜನತಾ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಳ ಅಭಿಮಾನಪೂರ್ವಕವಾಗಿ ಅವರಿಗೆ ಇವತ್ತು ಸನ್ಮಾನ ಸಮಾರಂಭದ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಮುಂದಿನ 5 ವರ್ಷಗಳ ಕಾಲ ಈ ಲೋಕಸಭಾ ಪಾರ್ಲಿಮೆಂಟ್ ಕ್ಷೇತ್ರ ಹೊಸಕೋಟೆ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಈ ಭಾಗದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಅಭಿವೃದ್ಧಿ ವಿಚಾರದಲ್ಲಿ, ರಾಜಕೀಯವಾಗಿ ಇವೆಲ್ಲವೂ ಕೂಡ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋ ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಬಹಳ ಸಂತೋಷದಿಂದ ಒತ್ತಿ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅದರಂತೆ ನಮಗೆಲ್ಲರಿಗೂ ಕೂಡ ಸುಧಾಕರ್ ಅವರ ಮೇಲೆ ನಂಬಿಕೆ ಇದೆ. ಅವರು ಯಾವತ್ತೂ ಕಾಲ ಸಾರ್ವಜನಿಕರ ಜೀವನದಲ್ಲಿ ಅವರು ಜನರಿಗೆ ಮಾತು ಕೊಟ್ಟಂಗೆ, ಭರವಸೆ ಕೊಟ್ಟಂಗೆ ನಡೆಯುವಂಥ ಒಂದು ವ್ಯಕ್ತಿತ್ವ ಸುಧಾಕರ್ ಅವರು ಈ ಒಂದು ಪಾರ್ಲಿಮೆಂಟಲ್ಲಿ ಇಲ್ಲಿಗೆ ಅವಶ್ಯಕತೆ ಇರತಕ್ಕಂಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಅಡಿಯಲ್ಲಿ ಅವಶ್ಯಕತೆ ಇರತಕ್ಕಂಥ ಈ ತಾಲೂಕಿಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಮ್ಮ ಕಾರ್ಯಕರ್ತರು ಅವರಿಗೂ ಕೂಡ ಧನ್ಯವಾದಗಳನ್ನು ಅದೆಲ್ಲ ಹೇಳಿದ್ದೀವಿ. ಸುಧಾಕರ್ ಅವರು ಮುಂದಿನ ದಿನಗಳಲ್ಲಿ ಅದೆಲ್ಲ ಯಾವ ರೀತಿ ಸರಿಪಡಿಸಬೇಕು, ಅದಕ್ಕೆ ಯಾವ ರೀತಿ ನಾವು ನಮ್ಮ ಕಾರ್ಯಕರ್ತರು ಮುಂದೆ ಬರತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಅವರು BJP ಪರವಾಗಿ ಇವತ್ತು ಗೆಲ್ಲುವಂಥ ಕೆಲಸ ಮಾಡೋಣ